ನಾನು ಬಂದರು ಮನೆಗೆ ಬಂದ್ಬಿಟ್ಟು ಫಸ್ಟು ಹೇಳಿದ್ರು, ನೋಡಿ ನಿಮ್ಗೊಂದು ಲಕ್ಷ ಕೊಡ್ತೀವಿ, 2 ಲಕ್ಷ ಕೊಡ್ತೀವಿ, ಕೊನೆಗೆ 5 ಲಕ್ಷದ ಚೆಕ್ಕು ತಂದರು. ಚೆಕ್ ತಗೊಳ್ಳಿ, ಕೇಸ್ ಹಾಕ್ಬೇಡಿ, ನಿಮಗೆ ತೊಂದರೆ ಆಗುತ್ತೆ ಅಂದರು. ಟೋಟ್ಲಿ 1970ನಲ್ಲಿ ನಮ್ಮ ತಂದೆ 6000 ಕಟ್ಟಿದ್ರು. ಅದಕ್ಕೆ ಎಲ್ಲ ನಮ್ಮ ತಂದೆ ಹೆಸರಲ್ಲಿ ಇದೆ, ಪಕ್ಕಾ ಇದೆ, ಕಾನೂನು ಪ್ರಕಾರ ಹಕ್ಕಿದೆ. ನಮ್ಮ ತಂದೆ ನಮ್ಮ ತಾಯಿ ಸತ್ತ ಮೇಲೆ ನನ್ನ ಹತ್ರ ಏನು ಹೇಳಿದ್ರು ಗೊತ್ತೇ, ನಾನು ಕರ್ಕೊಂಡು ಹೋಗ್ಬಿಡಮ್ಮ ನಿನ್ನ ಮನೆಗೆ, ಇಲ್ಲಿದ್ರೆ ನಾನು ಸಾಯಿಸ್ಬಿಡ್ತಾರೆ ಅಂದ್ಬಿಟ್ರು ಬಾಲಣ್ಣವರು. ಅದಕ್ಕೆ ನಾನು ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀನಿ, ಈ ಜಾಗ ನಾವು ಬದುಕಿದ್ದಂಗೆ ಮಾರಾಟ ಮಾಡ್ಕೊಂಬಿಟ್ಟು ನಾನೊಂದು ಬಿಸ್ನೆಸ್ ಮಾಡ್ಕೊಂಡು ಬಾಳ್ಕೊತೀನಿ ಗೌರವವಾಗಿ. ಕಾರಣ ಏನು ಗೊತ್ತೇ, ಹೆಣ್ಮಕ್ಳಿಗೂ ಹಕ್ಕಿದೆ. ಕೆಲವರು ನನ್ಗೆ ಹೇಳ್ತಾ ಇದ್ದಾರೆ, ಕೆಲವರು ರಾಜಕಾರಣಿಗಳಿದ್ದಾರೆ ಅಂತ. ಬಟ್ ಹಿಂದೆ ಯಾವಾಗ ನಾನು 2003ರಲ್ಲಿ ಗಣೇಶನು ಶ್ರೀನಿವಾಸ್ ಇಬ್ಬರು ವಿಭಾಗ ಪತ್ರ ಅಂತ ಮಾಡ್ಕೊಂಡ್ರು, ನನಗೆ ಗೊತ್ತಿಲ್ಲದೆ. ನಮ್ಮ ಅಕ್ಕದಿರಾರು ಚೆನ್ನೈನಲ್ಲಿದ್ದಾರೆ, ಪರವಾಗಿಲ್ಲ, ನಾನು ಇದ್ದೀನಲ್ವೇ ಇಲ್ಲಿ, ನಂಗೆ ಒಡನಾಟ ಅವರಲ್ಲಿ ಮೋಸ್ಟ್ಲಿ ನನಗಿದ್ದಿದ್ದು ನಮ್ಮ ಬ್ರದರ್ಸ್ ಜೊತೆಲಿ ನನಗೇನೆ. ಹೌದು, ಇದ್ರೂ ನನಗಿಬ್ರಿಗೂ ತಿಳಿಸಿರ್ಲಿಲ್ಲ ಈ ಥರ ನಾವು ಪಾರ್ಟಿಷನ್ ಡೀಡ್ ಮಾಡ್ಕೊಂಡು, ಏನೂ ನಂಗೆ ತಿಳಿಸಿರ್ಲಿಲ್ಲ. ಸೀಕ್ರೆಟಾಗಿ ಮಾಡ್ಕೊಂಡ್ರು. ಆಗಿನ ಕಾಲದಲ್ಲೂ ಒಬ್ಬರು ರಾಜಕಾರಣಿ ಇವ್ರಿಗೆ ತುಂಬ ಸಪೋರ್ಟ್ ಮಾಡಿರೋದು ಆವಾಗಲೇ ನಂಗೆ ಗೊತ್ತು. ಕಾರಣ ನಾನು ಯಾವಾಗ ಈ ಪಾರ್ಟಿಷನ್ ಡೀಡ್ ಆಗಿ 2003ನಲ್ಲಿ ಮಾರ್ಚಿಂದ ಮಾರಾಟ ಮಾಡೋಕ್ಕೆ ಶುರು ಮಾಡಿದ್ದಾರೆ 4 ಜನಗಳಿಗೆ. ಅದನ್ನು ರಾಜಕಾರಣಿಗೆ ಸಂಬಂಧಪಟ್ಟ 4 ಜನನೇ. ಆಯ್ತೆ, ಇದೆಲ್ಲ ನನ್ನ ಗಮನಕ್ಕೆ ಬಂತು. ಅದಾದಮೇಲೆ 2000 ನನಗಿದ್ದು ಇದು ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಸ್ಟುಡಿಯೋಗೆ ಹೋದೆ, ಗಣೇಶ ಸೀನನ್ನು ಭೇಟಿಯಾಗಿ. ಏನು ಯಾಕೆಂದರೆ ನಾನು ಒಂದು ದಿವಸ ಹೋಗಿದ್ದೀನಿ, ಆ ಬುಲ್ಡೋಜರ್ ಇಟ್ಕೊಂಡು ಪೂರ್ತಿ ನೆಲಮಟ್ಟ ಮಾಡ್ತಿದ್ರು. ಫಸ್ಟ್ ಟೈಮ್ ನಂಗೆ ಆವಾಗ ಸುದ್ದಿ ನೋಡಿದ್ದು, ಏನು ನೆಲಮಟ್ಟ ಮಾಡ್ತಿದ್ದಾರಲ್ಲ ಅಂದ್ಬಿಟ್ಟು ಹೋಗಿ ನಮ್ಮ ಬ್ರದರ್ಸ್ ಕೇಳೋಣ ಹೋದೆ. ಇಬ್ಬರು ಬಚ್ಚಿಟ್ಕೊಂಬಿಟ್ರು, ನನ್ನ ಮುಂದೆ ಬರೋಕ್ಕಾಗದೆ. ಸ್ಟುಡಿಯೋ ಅಲ್ಲಂದೇ ಬಚ್ಚಿಟ್ಕೊಂಬಿಟ್ಟು ಇಲ್ಲ ಅನ್ಸ್ಕೊಂಬಿಟ್ರು. 2 ಸಲ ಹೋಗಿದ್ದೆ, ಇಲ್ಲ ಅನ್ಸ್ಕೊಂಬಿಟ್ರು. ಆಮೇಲೆ ನಾನೇನು ತೀರ್ಮಾನ ಮಾಡ್ಕೊಂಡೆ, ಕೇಸ್ ಹಾಕೋಣ ಅಂತ. ನಾ ಕೇಸ್ ಹಾಕೋದು ರಾಜಕಾರಣಿಗಳಿಗೂ ಗೊತ್ತಾಗೋಯ್ತು. ಅವ್ರನ್ನ ವಿಲ್ಸನ್ ಗಾರ್ಡನ್ ಮನೇಲಿದ್ದೆ, ನಾನು ಬಂದರು ಮನೆಗೆ ಬಂದ್ಬಿಟ್ಟು ಫಸ್ಟು ಹೇಳಿದ್ರು, ನೋಡಿ ನಿಮ್ಗೊಂದು ಲಕ್ಷ ಕೊಡ್ತೀವಿ, 2 ಲಕ್ಷ ಕೊಡ್ತೀವಿ, ಕೊನೆಗೆ 5 ಲಕ್ಷದ ಚೆಕ್ಕು ತಂದ್ಬಿಟ್ಟು ಚೆಕ್ ತಗೊಳ್ಳಿ, ಕೇಸ್ ಹಾಕ್ಬೇಡಿ, ನಿಮಗೆ ತೊಂದರೆ ಆಗುತ್ತೆ ಅಂದರು. ಯಾವ ವರ್ಷ? 2004ನಲ್ಲಿದು. 20 ವರ್ಷದಿಂದನೇ. ಆ ರಾಜಕಾರಣಿ ಇನ್ನೂ ಇದ್ದಾರೆ. ಮತ್ತೆ ನಿಮ್ಗೆ ಪ್ರಬಲ ಇಲ್ಲ ಅಂದ್ರೆ ಇಷ್ಟೊಂದು ಕೆಲಸ ಎಲ್ಲ ಮಾಡೋಕ್ಕಾಗುತ್ತೆ ಹೇಳಿ? 10 ಎಕರೆ ಏನು ಮಾಡಿದ್ದಾರೆ? 10 ಎಕರೆ ಅದನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀನಿ ನೋಡಿ. ಪಾರ್ಟಿಷನ್ ಡೀಡ್ ಮಾಡ್ಕೊಂಡ್ರೆ ಕಾನೂನು ವಿರುದ್ಧ, ಅದು ಲೀಗಲ್ ಡಾಕ್ಯುಮೆಂಟ್ ಅಲ್ಲ. ಕಾರಣ ಏನು ಗೊತ್ತೇ, ಹೆಣ್ಮಕ್ಳಿಗೂ ಹಕ್ಕಿದೆ. ಒಂದು ಅವ್ರೇನು ಮಾಡ್ಬಿಟ್ಟಿದಾರಲ್ಲಿ, ಎಲ್ಲ ಹೆಣ್ಮಕ್ಳು ಸೆಟ್ಲ್ ಆಗೋಗ್ಬಿಟ್ಟಿದ್ದಾರೆ. ಅದಕ್ಕೆ ಇದು ಬಂದ್ಬಿಟ್ಟು ಬರೀ ಇಬ್ಬರು ಬ್ರದರ್ಸ್ಗೆ ಮಾತ್ರ ಇದು ಹಕ್ಕಿದೆ ಅಂದ್ಬಿಟ್ಟು ಗೌರ್ಮೆಂಟ್ ಹೊರಡಿಸಿದ್ದಾರೆ. ಅದನ್ನೇ ಇವಾಗ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ಕೊಳ್ತಾ ಇದ್ದೀನಿ. ಗೌರ್ಮೆಂಟ್ ಹೊರಡಿಸಿರೋದು ಬೋಗಸ್ ಆರ್ಡರ್, ಗೌರ್ಮೆಂಟ್ ಆರ್ಡರ್ ಹೊರಡಿಸಿದ್ರು 2003ನಲ್ಲಿ. ಏನಂತ? ಈ ಥರ ನಾವು ನಿಮಗೆ ಅನುಮತಿ 10 ಎಕರೆ ಮಾರಾಟ ಮಾಡ್ಕೊಳ್ಳೋದಕ್ಕೆ, ಅದೇ ಇದು ಇಬ್ರು ವಿಭಾಗ ಪತ್ರ ಮಾಡ್ಕೊಂಡ್ರು ನೋಡಿ. ಅದು ಇಟ್ಟು ಎಲ್ಲ ಮುಂದೆ ಹೋಗಿ ಕೇಳಿದ್ದಾರೆ. ಅವ್ರು ಹೇಳಿದ್ದಾರೆ, ಒಂದು ಬೋಗಸ್ ಗೌರ್ಮೆಂಟ್ ಆರ್ಡರ್ ಹೊರಡಿಸಿ ಈ ಥರ ನಿಮಗೆ 10 ಎಕರೆ ಮಾರಾಟ ಮಾಡ್ಕೊಡೋದಕ್ಕೆ ನಾವು ಅನುಮತಿ ಕೊಡ್ತಾ ಇದ್ದೀವಿ. ಆದರೆ ಆ ಕಂಡೀಷನ್ ನೀವು ಗುರುತಿಸ್ಬೇಕು. ಏನು ಅಂದರೆ 10 ಎಕರೆ ಮಾರಾಟ ಮಾಡ್ಕೊಡೋ ಜಾಗ ದುಡ್ಡು ಬರ್ತದಲ್ವಾ, ಆ ದುಡ್ಡಿಂದ ಸ್ಟುಡಿಯೋ ಅಭಿವೃದ್ಧಿ ಮಾತ್ರ ಮಾಡಬೇಕು ಅಂತ ಕಂಡೀಷನ್ ಹಾಕಿದ್ರು. ಇವ್ರೇನ್ ಮಾಡಿದ್ರು, ಸ್ಟುಡಿಯೋ ಅದನ್ನ ಹಿಂಗೆಲ್ಲ ಮುಚ್ಚುಮರೆ ಮಾಡ್ಬಿಟ್ರಲ್ಲ. ಮಾಧ್ಯಮದಲ್ಲಿ ನಂಗೆ ಗೊತ್ತಾಗ್ಲಿಲ್ಲ, ಏನು ಗೊತ್ತಾಗ್ಲಿಲ್ಲ. ಬಾಲಣ್ಣ ಅವ್ರಿಗೆ, TN ಬಾಲಕೃಷ್ಣ ಅವ್ರಿಗೆ ಸರ್ಕಾರ 20 ಎಕರೆ ಕೊಟ್ಟಿತ್ತಲ್ವಾ? ಕೊಟ್ಟಿತ್ತು. ಯಾವುದು? ಅಭಿಮಾನ್ ಸ್ಟುಡಿಯೋಗೆ. ಹೌದು. ಯಾವ ವರ್ಷ ಅದು? ಬಂದ್ಬಿಟ್ಟು ನೋಡಿ 1965ರಲ್ಲಿ ಫಸ್ಟ್ 5 ಎಕರೆ ರಿಲೀಸ್ ಮಾಡಿದ್ರು. ಯಾರು? ಬಾಲಣ್ಣ ಅವ್ರಿಗೆ, ನಮ್ಮ ತಂದೆಗೆ. ಅದಾದ್ಮೇಲೆ 1900 ಎಲ್ಲ ಡಾಕ್ಯುಮೆಂಟ್, ಎಲ್ಲ ದಾಖಲೆಗಳು ನನ್ನ ಹತ್ರ ಇದೆ. ಇದು ಮಾತ್ರ ನಾನು ಒಂದೂ ಯಾವುದು ಸುಳ್ಳು ಹೇಳ್ತಾ ಇಲ್ಲ, ಎಲ್ಲ ನಂಗೆ ಎವಿಡೆನ್ಸ್ ಇದೆ. ಆಯ್ತಾ? ಅದಾದ್ಮೇಲೆ 1970ನಲ್ಲಿ ಇನ್ನೂ ಟೋಟ್ಲಿ 15 ಎಕರೆ ಬಿಡುಗಡೆ ಮಾಡಿ, ಟೋಟ್ಲಿ 1970ನಲ್ಲಿ ನಮ್ಮ ತಂದೆ 6000 ಕಟ್ಟಿದ್ರು ಅದಕ್ಕೆ. ಆಮೇಲೆ ಅವ್ರ ಹೆಸರಿಗೆ ಏನೇ ಬಂದ್ಬಿಟ್ಟು ಪಾಣಿನೂ ಕೊಟ್ರು. ಅಲ್ಲ, ಆಲ್ಮೋಸ್ಟ್ ನಿಮಗೆ 300 ರೂಪಾಯಿ ಬಿತ್ತು ಪರ್ ಎಕರ್ ತರ. ಹೌದು, ಅಷ್ಟು. ಹೌದು, 300 ರೂಪಾಯಿ 1 ಎಕರ್ ತರ. ಅದು ಖರೀದಿಗ, ಲೀಸ್ಗ? ಅದು ಬಂದ್ಬಿಟ್ಟು ಇನ್ನು ಕಾನೂನು ರೀತಿಲಿ ನನಗೆ ಅವಾಗ ಬಂದ್ಬಿಟ್ಟು ಫಸ್ಟ್ ಅವ್ರು ಅಂದ್ರೆ ಲೀಸ್ಗೆ ಫಸ್ಟ್ ಕೊಟ್ಟರು. ಅದಾದ್ಮೇಲೆ 6000 ಎಲ್ಲ ಕಟ್ಟ ಮೇಲೆ ಆಮೇಲೆ ನಾನು ದಾಖಲೆಗಳನ್ನ ತೊಗೊಂಡೆ. ಯಾವಾಗ ಸ್ಟುಡಿಯೋ ಜಾಗ ವ್ಯವಹಾರ ಬಂತು, ಅವಾಗ ನಾನು ತೊಗೊಂಡಿದ್ದ ಡಾಕ್ಯುಮೆಂಟ್ಸ್ ಪ್ರಕಾರ ಎಲ್ಲ ನಮ್ಮ ತಂದೆ ಹೆಸರಲ್ಲಿದೆ, ಪಕ್ಕಾ ಇದೆ. ನನಗೆ 2004 ಡಾಕ್ಯುಮೆಂಟ್ ನಂಗೆ ಸಿಕ್ಕಿರೋ ಪ್ರಕಾರ, ಕೇಸ್ಗೋಸ್ಕರ ಡಾಕ್ಯುಮೆಂಟ್ ಎಲ್ಲ ತೆಗೆದೆ, ಅದ್ರ ಪ್ರಕಾರ ನಮ್ಮ ತಂದೆ ಹೆಸರಲ್ಲೇ ಇದೆ ಆ ಜಾಗ. 20 ಎಕರ್ಸು ನಮ್ಮ ತಂದೆನೇ, ಅದರಲ್ಲಿ ಪ್ರೊಪ್ರೈಟರು, ಯಜಮಾನ ಅಂತ ಇದೆ. 6000 ಕಟ್ಟಿದ್ದಾರೆ, ಪಾಣಿ ಅವ್ರ ಹೆಸರಲ್ಲಿದೆ. ಆಮೇಲೆ ಟ್ಯಾಕ್ಸು ಕಟ್ಕೊಂಡು ಹೋಗಿದ್ದಾರೆ. ಆಮೇಲೆ ಗಣೇಶನೂ ಕಟ್ಕೊಂಡು ಹೋಗಿದ್ದಾನೆ ಟ್ಯಾಕ್ಸು. ನಿಮ್ಗೆ ಅವ್ರ ಹೆಸರಲ್ಲಿದೆ, ಹೆಂಗೆ ಟ್ಯಾಕ್ಸ್ ಕಟ್ತಾರೆ ಹೇಳಿ? ಅಂದರೆ ಅದು ಲೀಸ್ ಅಲ್ಲ ಅಂತೀವಿ. ಲೀಸ್ ಅಲ್ಲ. ಆಯ್ತು, 70ರಲ್ಲಿ ಅವ್ರಿಗೆ 20 ಎಕರೆ ಬಂತು. ನಿಮ್ಮ ತಂದೆ ಸ್ಟುಡಿಯೋ ಮಾಡಕ್ಕೆ ಶುರು ಮಾಡಿದ್ರು. ಹೌದು. 1965ನಲ್ಲಿ ಶುರು ಮಾಡಿದ್ರು, ಶಂಕುಸ್ಥಾಪನೆ ಎಲ್ಲ ಮಾಡಿ. ಸೊ ನಿಮ್ಮ ತಂದೆಯವರು 1965 ಸ್ಟುಡಿಯೋ ನಡೆಸಿದ್ರು. ಓಕೆ. ಆದ್ರೆ ಅವ್ರಿಗೆ ಹಣಕಾಸಿನ ನಷ್ಟ ಆಯ್ತು ಆಮೇಲೆ, ಹೌದಾ? ಆಮೇಲೆ ಆಯ್ತು. ನಿಮ್ಮ ತಂದೆಯವರು ತೀರ್ಕೊಂಡಿದ್ದೆ ಯಾವ ವರ್ಷ? 1995.
ಸೊ ಅವರಿಗೆ 1965 30 ವರ್ಷ ಇದರಲ್ಲಿ 30 ವರ್ಷ ಉಳಿಸ್ಕೊಂಡಿದ್ದಾರೆ ಆ ಜಾಗ. ಅದಾದ್ಮೇಲೆ ಗಣೇಶ ಸಿಯನ್ನ ಇಬ್ರು ಅವ್ರ ಹೆಸರು ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ 95ರಿಂದ. ಹೌದೌದು 95ರಿಂದ. ಅಂದ್ರೆ ನಿಮ್ಮ ತಂದೆಯವರು ತೀರ್ಕೊಂಡ ನಂತರ. ಹೌದೌದು. ಬಟ್ ನಿಮ್ಮ ತಂದೆಯವರು ಇದ್ದಾಗ ಅದಕ್ಕೆ ವಿಲ್ ಬರ್ದಿದ್ದು ಏನು ಬರ್ದಿಲ್ಲ. ಏನಿಲ್ಲ. ಇಲ್ಲ, ಅದಕ್ಕೆ ನಮ್ಮ ಕೇಸ್ನಲ್ಲೇ ಬರ್ದಿ ಇಂಟರ್ ಸ್ಟೇಟ್ ಅಂತ ತಂದಿದ್ದೀವಿ. ಅಂದ್ರೆ ಅವ್ರ ವಿಲ್ ಏನು ಬರ್ದಿಟ್ಟಿಲ್ಲ ಅಂತ ಅದನ್ನು ತಂದಿದ್ದೀವಿ ನಾವು. ಅದಾದ್ಮೇಲೆ ಇವರು 2003 ಅಂದ್ರೆ 95ಇಂದಾನೇ ಪ್ಲಾನ್ ಮಾಡಿದ್ರು ಏನೋ ಗೊತ್ತಿಲ್ಲ. ಯಾರೋ ಅಣ್ಣ ತಮ್ಮದಿರಿಬ್ರು ಪ್ಲಸ್ ಒಬ್ರು ರಾಜಕಾರಣಿ. ಆ ರಾಜಕಾರಣಿ ಸೇರ್ಕೊಂಡು 2003ನಲ್ಲಿ ಆ ರಾಜಕಾರಣಿ ಇಟ್ಕೊಂಡು ವಿಭಾಗ ಪತ್ರ ಮಾಡಿಸ್ಕೊಂಡ್ರು ಇಬ್ರು. ಅದನ್ನು ವಿಭಾಗ ಪತ್ರ ಮಾಡಿಸ್ಕೊಂಡಿರೋದು ಕಾನೂನು ವಿರುದ್ಧ, ಇಲ್ಲಿಗಿಲ್ಲ. ಅದು ಕಾರಣ ಎಷ್ಟೆಷ್ಟು ಎಕರೆಗೆ? 10 ಎಕರೆ, ಗಣೇಶಂಗ್ 10 ಎಕರೆ, ಶ್ರೀನಿವಾಸ್ 10 ಎಕರೆ ಅಂತ ಮಾಡಿಸ್ಕೊಂಡ್ರು. ಈಕ್ವಲ್ ಡಿವೈಡ್ ಮಾಡ್ಕೊಂಡ್ರು. ಅದು ನಂಗೆ ಗೊತ್ತಿಲ್ಲ. ನನ್ನ ಗಮನಕ್ಕೆ ಬಂದಿದ್ದು 2003ನಲ್ಲಿ ಮಾಡ್ಕೊಂಡಿದ್ದಾರೆ, ಮಾರ್ಚ್ನಲ್ಲಿ ವಿಭಾಗ ಪತ್ರ. ನನ್ನ ಗಮನಕ್ಕೆ ಬಂದಿದ್ದು 2004, 1 ವರ್ಷ ಬಿಟ್ಟು. ಸರಿ, ಆಯ್ತು. ವಿಭಾಗ ಪತ್ರ ಈಗ ಬಾಲಣ್ಣವ್ರದ್ದು ಅದು 20 ಎಕರೆ ಭೂಮಿ ಇದ್ರೆ ಗಂಡು ಮಕ್ಕಳು ವಿಭಾಗ ಪತ್ರ ಮಾಡ್ಕೊಂಡಿರೋದು ಯಾಕೆ ಇಲ್ಲಿಗಲ್ಲು ಅಂದ್ರೆ ಹೆಣ್ಮಕ್ಳಿಗೂ ಹಕ್ಕಿದೆಯಲ್ಲ, ಕಾನೂನು ಪ್ರಕಾರ ಹಕ್ಕಿದೆ. ಗಣೇಶ್ ಶ್ರೀನಿವಾಸ್ ನಿಮ್ಮ ತಮ್ಮಂದ್ರೆ, ಸೊ ಅವರಿಬ್ರು ವಿಭಾಗ ಪತ್ರ ಮಾಡ್ಕೊಂಡು 10 ಎಕರೆ ಹಂಚ್ಕೊಂಡ್ಬಿಟ್ರು. ಹಂಚ್ಕೊಂಡ್ಮೇಲೆ ಏನಾಯ್ತು? ಹಂಚ್ಕೊಂಡಾದ್ಮೇಲೆ 2003ರಲ್ಲಿ 4 ಪಾರ್ಟಿಗೆ ಮಾರಾಟ ಮಾಡಿದ್ದಾರೆ, 4 ಜನಕ್ಕೆ. ಅವರು ರಾಜಕೀಯ ಸಂಬಂಧಪಟ್ಟವರೆ. ಒಬ್ರಿಗೆ 3 ಎಕರೆ, ಇನ್ನೊಬ್ರಿಗೆ 3 ಎಕರೆ, ಇನ್ನೊಬ್ರಿಗೆ 2 ಎಕರೆ, ಇನ್ನೊಬ್ರಿಗೆ 2 ಎಕರೆ, ಹಂಗೆ 4 ಪಾರ್ಟಿಗೆ ಮಾರಾಟ ಮಾಡಿದ್ದಾರೆ. ಅಂದ್ರೆ 10 ಎಕರೆನ? 10 ಎಕರೆನ. ಯಾರು ಶೇರ್ ಅದು ಶ್ರೀನಿವಾಸನ್ ಶೇರು. ಗಣೇಶ ಉಳಿಸ್ಕೊಂಡ. ಗಣೇಶ 10 ಎಕರೆ ಉಳಿಸ್ಕೊಂಡ. ಶ್ರೀನಿವಾಸ್ ಶೇರ್ ಮಾತ್ರ, ಶ್ರೀನಿವಾಸನ್ನು ನೀವು ನೋಡ್ತಂದ್ರೆ ಸೇಲ್ ಡೀಡ್ ಮಾಡಿದ್ದಾರೆ ನೋಡಿ 10 ಎಕರೆಯಲ್ಲಿ. ಎಲ್ಲದರಲ್ಲೂ ಶ್ರೀನಿವಾಸ್ ಹೆಸರು ಇದೆ, ಕಾರ್ತಿಕ್ ಹೆಸರು ಇದೆ. ತಂದೆ ಮಗ ಇಬ್ರು ಸೇರ್ಕೊಂಡು ಜಾಯಿಂಟ್ ಆಗಿ ಮಾರಾಟ ಮಾಡಿರೋದು ಇದು. ಸೊ ಅವ್ರು ತಮ್ಮ ವಿಭಾಗ ಆದ ತಕ್ಷಣ ಮಾಡ್ಬಿಟ್ಟಿದ್ದಾರೆ. 10 ಎಕರೆ ಅವ್ರು ಶೇರ್ ಮಾಡ್ಬಿಟ್ರು. ಇವಾಗ ಉಳ್ಕೊಂಡಿದ್ದು ಬರೀ ಗಣೇಶಂದು ಪಾರ್ಟಿಷನ್ ಡೀಡ್ ನಲ್ಲಿ ಅವನ್ ಹಕ್ ಮಾತ್ರ. ಅಂದ್ರೆ ಈಗ ನಾವು ಬಾಲಣ್ಣವ್ರ ಅಭಿಮಾನ ಸ್ಟುಡಿಯೋ ಉಳ್ಕೊಂಡಿದ್ದಲ್ಲ, ಅದು ಉಳ್ಕೊಳ್ಳೋದು 10 ಎಕರೆ ಮಾತ್ರ. ಹೌದು. ಶ್ರೀನಿವಾಸ್ ಅವ್ರು ಶೇರ್ ಮಾಡಿದ 10 ಎಕರೆ ಹೋಯ್ತು. ನಾನು ದಾಖಲೆಗಳಿದೆ, ಒಂದೇ ಪದೇ ಹೇಳ್ತೀನಿ. ಅದು ಸೇಲ್ ಡೀಡ್ ಎಲ್ಲ ನನ್ನ ಹತ್ರ ಇದೆ. 4 ಜನ ಮಾರಿದ್ದು ಇದೆ, ಎಲ್ಲ ಹೆಸರು ಇದೆ. ಅದನ್ನ ಕೊಟ್ಟಿದ್ದೀನಿ ಈ ಕೋರ್ಟ್ ಮುಂದೆ, ಎಲ್ಲ ಕೊಟ್ಟಿದ್ದೀನಿ. ಒಂದು ಸಾಕ್ಷಿ ಇಲ್ಲದೆ ಏನು ಹೇಳಲ್ಲ. ಯಾಕಂದ್ರೆ ನಾಳೆ ನಾನು ಏನು ಹೇಳಿದ್ರು ವಿತ್ ಎವಿಡೆನ್ಸ್ ಇರಬೇಕಲ್ವಾ. ಎಲ್ಲರ ಥರ ನಾನು ಸುಳ್ಳು ಹೇಳೋಕ್ಕಾಗಲ್ಲ. ಸೊ ಇದು ಬಂದ್ಬಿಟ್ಟು ಇವಾಗ ಕಾರ್ತಿಕ್ ಹಾಕಿರೋ ಸುಳ್ಳು ಕೇಸ್ನಲ್ಲಿ ಎಲ್ಲ ದಾಖಲೆಗಳು ತಂದಿದ್ದೀನಿ ನೋಡಿ. ಗಣೇಶನ್ ಶೇರ್ ಬಂದಿದ್ದು ಇವಾಗ ಗಣೇಶ ತೀರ್ಕೊಂಬಿಟ್ಟ ಅಂತ ಹೇಳಿದ್ದೆ ಅಲ್ವೇ. ಗಣೇಶ ಹೋದ ವರ್ಷ ತೀರ್ಕೊಂಬಿಟ್ಟ ಅಂತ. ಅದಾದಮೇಲೆ 2020ನಲ್ಲಿ 2021 ನನ್ನ ಹತ್ರ ಇದೆ ಪತ್ರ, ಕಾರ್ತಿಕ್ ಹೆಸರು ಬಂದಿರೋದು. ಅದನ್ನು ದಾಖಲೆಗಳ ಸಮೇತ ನನ್ನ ಗಮನಕ್ಕೆ ಬಂತು. ದಾಖಲೆಗಳು ಯಾರ ಮುಖಾಂತರನೂ ಬಂತು. ಅಂದರೆ ಗಣೇಶನ ಹೆಸರಿಂದ ಕಾರ್ತಿಕ್ ಹೆಸರು ಗಣೇಶ ಅಂದರೆ ರಿಲೀಸ್ ಡೇಟ್ ಮಾಡಿರೋದು ನಂಗೆ ದಾಖಲೆಗಳ ಸಮೇತ ನನ್ನ ಗಮನಕ್ಕೆ ಬಂತು. ಸೊ ಆಮೇಲೆ ಗಣೇಶ್ ಅವರಿಂದ ಈಗ ಕಾರ್ತಿಕ್ ಅನ್ನೋರಿಗೆ ಬಂತು ಅಂದ್ರಲ್ಲ, ಅದೇ ವರ್ಷ 2020. ಸೊ ಅದೇನು ಗಣೇಶ್ ಅವ್ರಿಗೆ ಬರ್ಕೊಟ್ರಂತ? ಇಲ್ಲ, ಖಂಡಿತವಾಗ್ಲು. ಏನಾಯ್ತದು? ಅದು ಬಂದ್ಬಿಟ್ಟು ಅದೇ ಹೇಳ್ತಾ ಇದ್ದೀನಲ್ಲ, ಇದೆಲ್ಲ ನಾನು ಇವಾಗ ಕೇಸ್ ಏನಕ್ಕೆ ಗಣೇಶ ಬರ್ಕೊಟ್ಟಿಲ್ಲ ಅಂದರೆ, ಇವಾಗ ನೋಡಿ ಗಣೇಶನ ಹೆಸರಿಂದ ಅದೆಂಗೆ ಅವ್ರ ಅಪ್ಪನ ಶ್ರೀನಿವಾಸ ಹೆಸ್ರಿಗೆ ಬಂತು. ಕಾರ್ತಿಕ್ ಅಪ್ಪನ ಹೆಸರು ಗಣೇಶನ್ ಅಂದರೆ ಶ್ರೀನಿವಾಸ ಅವ್ರ ತಂದೆ ಅಲ್ವಾ, ಕಾರ್ತಿಕ್ ತಂದೆ. ಅವನ ಹೆಸರಿಗೆ ಬಂತು. ಅವ್ರ ಅಪ್ಪ ಸತ್ತಿದ್ದು 2018. ಯಾರು? ಶ್ರೀನಿವಾಸ್ ತೀರ್ಕೊಂಡಿದ್ದು. ಇವನ್ ಬಂದಿರೋದು ಬಂದ್ಬಿಟ್ಟು 2020ನಲ್ಲಿ. ಅವ್ರು ತೀರ್ಕೊಂಡ ಆಮೇಲೆ ಹೆಂಗ್ ಅವ್ರ ಅಪ್ಪನ ಜಾಗಕ್ಕೆ ಬಂದಿದೆ ಅಂತ ಏನು ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅವನು. ಏನು ಗೊತ್ತಿ ಸಿಕ್ಕಾಕೊಂಡಿದ್ದಾನೆ ಅಂತಿನ. ಇದು ಬಂದ್ಬಿಟ್ಟು ಇವಾಗ ಕೋರ್ಟ್ ಮುಂದೆ ಕೊಟ್ಟಿದ್ದಾನಲ್ಲ, ಅವ್ರ ಅಪ್ಪನ ಹೆಸರಲ್ಲಿ ಇರೋದಕ್ಕೆ ದಾಖಲೆನೇ ಕೊಟ್ಟಿಲ್ವಲ್ಲ, ಬರೀ ಹೇಳ್ಕೊಂಡಿದ್ದಾನೆ ಇದು ನಮ್ಮ ಅಪ್ಪನ ಹೆಸರು ಇರೋ ಜಾಗ, ಇದು ನನ್ನ ಹೆಸರು, ಅದಕ್ಕೆ ನಾನೇ ಇದಕ್ಕೆ ಯಜಮಾನ ಅಂತ. ಆದ್ರೆ ಅದು ಮೂಲ ಈಗ ಆಕ್ಚುಲಿ ಹಂಗೆ ನೋಡೋಕೆ ಗಣೇಶ್ ಅವ್ರದ್ದು. ಹೌದು, ಗಣೇಶ್ ಅವ್ರಿಗೆ ಬರ್ಕೊಟ್ಟಿಲ್ಲ. ನಂಗೆ ತುಂಬ ಮಾತಾಡ್ತಾ ಇದೆ ಸ್ವಲ್ಪ ನೀವೇ ಎಡಿಟ್ ರಿಲೀಸ್ ಡೇಟ್ ಮಾಡ್ಕೊಟ್ಟಿದ್ದಾರೆ. ನಮ್ಮ ತಂದೆ ನಮ್ಮ ತಾಯಿ ಸತ್ತ ಮೇಲೆ ನನ್ನ ಹತ್ರ ಏನು ಹೇಳಿದ್ರು ಗೊತ್ತೇ, ನಾನು ಕರ್ಕೊಂಡು ಹೋಗ್ಬಿಡಮ್ಮ ನಿನ್ನ ಮನೆಗೆ, ಇಲ್ಲಿದ್ರೆ ನಾನು ಸಾಯಿಸ್ಬಿಡ್ತಾರೆ ಅಂದ್ಬಿಟ್ರು. 13ನೇ ದಿವಸ ನಮ್ಮ ತಾಯಿದು ಕಾರ್ಯ ಮಾಡಿಬಿಟ್ಟು, ಯಾಕೆಂದ್ರೆ ನಮ್ಮ ತಾಯಿದ ಮೊದಲು ತೀರ್ಕೊಂಡ್ರು. ಓಕೆ, ಬಾಲಣ್ಣವರ ವೈಫು. ಸೊ ತೀರ್ಕೊಂಡಾದ್ಮೇಲೆ ನನ್ನ ಹತ್ರ ಬಂದು 11 ತಿಂಗಳು ಸಾಯೋರ್ಗು ವಿಲ್ಸನ್ ಗಾರ್ಡನ್ ನನ್ನ ಜೊತೆಲೇ ಇದ್ರು. 1 ತಿಂಗಳು ಅಲ್ಲೇ ಇದ್ರು, ಅಲ್ಲೇ ಪ್ರಾಣ ಹೋಗಿದ್ದು ವಿಲ್ಸನ್ ಗಾರ್ಡನಲ್ಲಿ. ಅದಾದ್ಮೇಲೆ ಶಿಫ್ಟ್ ಮಾಡಿದ್ವಿ ಸ್ಟುಡಿಯೋಗೆ. 2004ನಲ್ಲಿ ಅವರು ಯಾವಾಗ ನಾ ಕೇಸ್ ಹಾಕೋದ್ನು, ಶ್ರೀನಿವಾಸು ಅವ್ನು ದುಡ್ಡು ತೊಗೊಂಡ್ಬಿಟ್ಟು ಚೆನ್ನೈಗೆ ಹೊಟ್ಟೋಗ್ಬಿಟ್ಟ. ಚೆನ್ನೈಗೆ ಹೊಟ್ಟೋದ್ಮೇಲೆ ಕಾರ್ತಿಕ್ ಏನು ಮಾಡೋದಂದ್ರೆ ಸ್ಟುಡಿಯೋ ಪೂರ್ತಿ ಆಕ್ರಮಣ ಮಾಡ್ಕೊಂಬಿಟ್ಟ. ಎಲ್ಲ ಅವ್ನ ಜವಾಬ್ದಾರಿಗೆ ತೊಗೊಂಬಿಟ್ಟ. ಗಣೇಶ್ ಇದ್ರಲ್ಲ, ಅವ್ನು ಪಾಪ ಏನೂ ಆಗಲಿಲ್ಲ. ಅವ್ನು ತುಂಬ ಕಷ್ಟಪಟ್ಟಿದ್ದಾನೆ. ಅವನು ಒಳಗಡೆನೆ ನಂಗೆ ಆಮೇಲೆ ಗೊತ್ತಾಯಿತು. ಇವನ್ ಕೈನಲ್ಲಿ ಸಿಕ್ಕಾಕೊಂಡ್ಬಿಟ್ಟು ತುಂಬ ಕಷ್ಟಪಟ್ಟ. ನನಗೆ ಏನು ಕಷ್ಟಪಟ್ಟ ಅಂದರೆ ಅದನ್ನು ಹೇಳ್ಬಿಡ್ತೀನಿ. 2018ನಲ್ಲಿ ಶ್ರೀನಿವಾಸ್ ತೀರ್ಕೊಂಬಿಟ್ಟ. ಅದು ತೀರ್ಕೊಂಡಾದ್ಮೇಲೆ ನಾನು ಕೇಸ್ ಹಾಕಿರೋದು 2004 ಅಲ್ವೇ.
ಸೊ ಕೇಸ್ ನಡ್ಕೊಂಡ್ಬರ್ತಾ ಇತ್ತು. ಕೇಸ್ ಇವಾಗ ಹೈಕೋರ್ಟ್ನಲ್ಲಿದೆ, 6 ವರ್ಷದಿಂದ ಹೈಕೋರ್ಟ್ನಲ್ಲಿದೆ. ಶ್ರೀನಿವಾಸ್ ತೀರ್ಕೊಂಡಾದ್ಮೇಲೆ ಗಣೇಶ ಒಂದು ದಿವಸ ನಾನು ಕರೆದು, ಇದೇ ಪ್ರಕಾಶ್ ಅಂತ ಹೇಳಿದ್ದೆ ನೋಡಿ, ನಮ್ಮ ಫ್ಯಾಮಿಲಿ ತುಂಬ ಆತ್ಮೀಯ ಆದವರು, ಅವ್ರ ಮನೆಗೆ ಗಣೇಶ ಹೇಳ್ದ, ಅಲ್ಲಿಗೆ ಬಂದ್ಬಿಡು, ನಿನ್ನ ಹತ್ರ ಏನೋ ಮಾತಾಡಬೇಕು ಅಂದ. ಯಾಕಂದ್ರೆ ಇಲ್ಲಿ ನನ್ನ ಗಂಡ ಇದ್ರು, ಇಲ್ಲಿ ಮಾತಾಡೋದು ಬೇಡ ಅಂದ್ಬಿಟ್ಟು ನಾನು ಅವ್ರ ಮನೆಗೆ ಹೋದೆ, ಪ್ರಕಾಶ್ ಮನೆಗೆ. ಅಲ್ಲಿ ಹೇಳ್ದ ನೋಡಿ, ಕಾರ್ತಿಕ್ ಎಷ್ಟು ಕೆಟ್ಟವನು, ಅವನದೆಲ್ಲ ಕೆಟ್ಟು ಚಟಗಳೆಲ್ಲ ಹೇಳಿ ತುಂಬ ಅನ್ಯಾಯ ಮಾಡ್ತಾನೆ, ನನ್ನ ಸಿಗ್ನೇಚರೇ ಫೋರ್ಜರಿ ಮಾಡಿ ಅವ್ನು ಬಂದ್ಬಿಟ್ಟು ತುಂಬ ಸ್ಟುಡಿಯೋ ಜಾಗದಲ್ಲಿ ಏನೇನೋ ವ್ಯವಹಾರ ಎಲ್ಲ ಮಾಡ್ತಿದ್ದಾನೆ. ಅದಕ್ಕೆ ಗಣೇಶ ಎಷ್ಟು ಮಟ್ಟ ಕಷ್ಟಪಟ್ಟ ಅಂದರೆ, ಅವ್ನು ಹೇಳ್ಬಿಟ್ಟ, ನೋಡು ನಮಗೂ ವಯಸ್ಸಾಗೋಯ್ತು, ಅಂದರೆ ಅವ್ನು ಹೇಳ್ತಾ ಇರೋದು ನನಗೂ ನನ್ನ ತಮ್ಮನಿಗೆಲ್ಲ, ನನಗೂ ನಮ್ಮೆಲ್ಲರಿಗೂ ವಯಸ್ಸಾಗೋಯ್ತು, ನಾವು ಇದು ಬಿಟ್ಟರೆ ಕಾರ್ತಿಕ್ ಅಂತೂ ನಾಳೆ ಉಳಿಸಲ್ಲ, ಅವ್ರು ಮಾರಾಟ ಮಾಡಿಕೊಂಡು ಹಣನ ದುರುಪಯೋಗ ಪಡಿಸ್ಕೊಳ್ತಾನೆ. ಅದಕ್ಕೆ ನಾನು ಒಂದು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದೀನಿ, ಈ ಜಾಗ ನಾವು ಬದುಕಿದ್ದಂಗೆ ಮಾರಾಟ ಮಾಡ್ಕೊಂಬಿಟ್ಟು ನಾನೊಂದು ಬಿಸ್ನೆಸ್ ಮಾಡ್ಕೊಂಡು ಬಾಳ್ಕೊತೀನಿ ಗೌರವಾಗಿ ಅಂತ. ಯಾಕೆ ನನ್ನ ಹತ್ರ ಒಪ್ಪಿಗೆಗೆ ಬಂದ ಅಂದರೆ ಹೈಕೋರ್ಟ್ನಲ್ಲಿತ್ತು ಕೇಸು. ಸೊ ಅವ್ನು ನನ್ನ ಮೀರಿ ಅವನೇನು ಮಾಡೋಕ್ಕಾಗಲ್ಲ, ಅದು ಸೇಲ್ ಆಗಲ್ಲ. ಹೌದು, ಅದಕ್ಕೋಸ್ಕರನೇ ಅವ್ನು ಹೇಳ್ದ, ನಾನು ಒಪ್ಕೊಂಬಿಟ್ಟೆ. ಯಾಕೆಂದರೆ ಅವ್ನು ಹೇಳಿದ್ದು ಎಷ್ಟು ಮಟ್ಟಿಗಿತ್ತು ಅಂದರೆ, ಅವ್ನು ನಿಜವಾಗ್ಲೂ ಒಂದು ಅಪಾಯಕರವಾದ ಒಂದು ಸುತ್ತಿನಲ್ಲಿ ಇದ್ದಾನೆ ಅಂತ ಗಣೇಶ, ಒಂದು ಏನಂತೀವಿ, ಒಂದು ಎಂಟ್ಯಾಂಗಲ್ಮೆಂಟ್ ಅಂತ ಬಂಧನಲ್ಲಿದ್ದಾನೆ ಅಂತ ನನ್ನ ಗಮನಕ್ಕೆ ಬಂದ್ಬಿಡ್ತಾ ಅವಾಗಲೇ. ಯಾಕೆಂದ್ರೆ ಅಷ್ಟು ಭಯಪಡ್ತಿದ್ದ ನೋಡಿ. ನನ್ನ ಹತ್ರ ಮಾತಾಡ್ತಿದ್ದ ಪ್ರಕಾಶ್ ಮನೆಯಲ್ಲಿ, ಪ್ರಕಾಶ್ ಪ್ರಭು ಇಬ್ಬರು ಇದ್ದಾರೆ, ಪ್ರಕಾಶ್ ಮನೇಲಿ ನಡೆದಿರೋದು. ಓಡೋಗ್ತಾನೆ, ನೋಡ್ಕೊಂಬರ್ತಾನೆ, ಏನು ಕೇಳಿದೆ, ಇಲ್ಲ ಅವ್ನು ಕಾರ್ತಿಕ್ ಹಿಂದೆ ಫಾಲೋ ಮಾಡ್ಕೊಂಡು ಬಂದ್ಬಿಡ್ತಾನೆ, ಅಷ್ಟು ಭಯ ಬೀಳ್ತಿದ್ದ ಪಾಪ ಅವನು. ಪದೇ ಓಡೋಗ್ತಾನೆ ಹೊರಗಡೆ, ಕಾರ್ತಿಕ್ ಏನಾರು ಹಿಂದೆ ಫಾಲೋ ಮಾಡ್ಕೊಂಡು ಬಂದಾನ ಅಂತ ನೋಡ್ತಾನೆ. ಇದಕ್ಕೆ ಸಾಕ್ಷಿ ಪ್ರಕಾಶ್ ಅವರು ಇದ್ದಾರೆ ಇವಾಗ್ಲೂ. ನಾನು ದೊಡ್ಡಪ್ಪ ಆಗ್ತಾನಲ್ಲ ಅವನು. ಆದ್ರೆ ಗಣೇಶಿಂದ ಶ್ರೀನಿವಾಸ್ ಅವರು ಬಂದಿರೋಕ್ಕೆ ಪೇಪರೇ ಇಲ್ಲ, ಏನು ಕೊಟ್ಟಿಲ್ಲ ಕೋರ್ಟ್ನಲ್ಲಿ, ಡಾಕ್ಯುಮೆಂಟ್ಸೇ ಇಲ್ಲ. ನಾನು ಇದೆಲ್ಲ ಕೋರ್ಟ್ ಮುಂದೆ ತಂದಿದ್ದೀನಿ, ಇಲ್ಲೀಗಲ್. ಇವಾಗ ಅವ್ನು ಕೊಡಬೇಕು ಡಾಕ್ಯುಮೆಂಟು, ಕೊಡ್ದೇನೆ ನೀನು ಬಂದ್ಬಿಟ್ಟು ನಾವು ಅವ್ರ ಅಪ್ಪಂಗೆ ಬಂತು ಅಂದ್ರೆ ಹೆಂಗೆ ಬಂತು? ಇರೋದು ಗಣೇಶನ ಹೆಸರಲ್ಲಿ, ಗಣೇಶನ ಹೆಸರಲ್ಲಿ ಇರೋ ದಾಖಲೆಗಳು ಪಾರ್ಟಿಷನ್ ಡೀಡ್ನಲ್ಲೇ ಇದೆ, ನಿಮಗೆ ಗೊತ್ತಿದೆ. ಸೊ ಅದಾದಮೇಲೆ ಶ್ರೀನಿವಾಸ್ಗೆ ಹೆಂಗೆ ಹೆಸರು ಬಂತು? ಅದು ಹೆಂಗೆ ನೀ ಕ್ಲೈಮ್ ಮಾಡ್ತಾ ಇದೆ ಈ ಥರ ಅವ್ರ ಅಪ್ಪನ ಜಾಗ ಅಂತ? ಅವ್ರು ಸತ್ತಿರೋದು 2018, ಶ್ರೀನಿವಾಸ್ ಸತ್ತಿರೋದು ಈ 2000. ಇವಾಗ ಕೇಸ್ ಹಾಕಿದ್ದಾನೆ 2020ನಲ್ಲಿ ಇವನ ಹೆಸರಿಗೆ ಗಣೇಶ್ ರಿಲೀಸ್ ಡೇಟ್ ಮಾಡಿಕೊಟ್ಟಿರೋದು, ಅಲ್ಲಿಗೆ ಶ್ರೀನಿವಾಸ್ ಇಲ್ಲ. ಅದೆಂಗೆ ಏನು ದಾಖಲೆಗಳು ಕೊಟ್ಟಿದೆ? ಗಣೇಶನ ಹೆಸರಿಂದ ಇವನ ಹೆಸ್ರಿಗೆ ಬಂದಿರೋದು, ಅವ್ರ ಅಪ್ಪನ ಜಾಗಕ್ಕೆ ಅವನ ಹೆಸರು ಬಂದಿರೋ ದಾಖಲೆಗಳೇ ಇಲ್ಲ. ಸೊ 2018ರಲ್ಲೇ ಸತ್ತೋಗ್ಬಿಟ್ಟಿರೋ ವ್ಯಕ್ತಿಗೆ 2020ರಲ್ಲಿ ಹೆಂಗ್ ಕೊಟ್ಟೆ ನೀನು? ಹೌದು, ಇದೆಲ್ಲ ನಾನು ಸ್ವಲ್ಪ ದೇವರು ಏನು ಕೊಟ್ಟಿದ್ದಾನೆ ಇಲ್ವೋ, ಬುದ್ಧಿ ಅಂತೂ ಕೊಟ್ಟಿದ್ದಾನೆ ನಂಗೆ ಸ್ವಲ್ಪ. ನಾನೇ ಇದನ್ನು ದಾಖಲೆಗಳನ್ನ ಡಾಕ್ಯುಮೆಂಟ್ಸಿಂದ ಎಲ್ಲ ತಂದು ನಾನೇ ಕೊಟ್ಟಿದ್ದೀನಿ ಕೋರ್ಟ್ ಮುಂದೆ. ಇವಾಗ ಏನಾಗಿದೆ ಅಂದರೆ, ನನ್ನ ಕಡೆ ಚೆನ್ನಾಗಿ ಬಲವಾಗೋಗಿದೆ ಕೇಸು. ಕಾರ್ತಿಕ್ ಸಿಕ್ಕಾಕೊಂಬಿಟ್ಟ, ಅದಕ್ಕೆ ಅವ್ರ ವಕೀಲರು ವಿಡ್ರಾ ಮಾಡ್ಕೊಂಬಿಟ್ರು. ಜಸ್ಟು ಕೇಸ್ ಫೈಲ್ ಮಾಡಿದ್ದು ಹೋದ ವರ್ಷ ನವಂಬರು. ತಕ್ಷಣ ನೋಡಿ, ಈ ಹೋದ ತಿಂಗಳು ಅಂದರೆ ಆಗಸ್ಟ್ ಅಲ್ವೇ, ಜುಲೈ ತಿಂಗಳಲ್ಲಿ 25ನೇ ತಾರೀಕು ಇತ್ತು ಕೇಸು. ಅವ್ರು ಬಂದು ಅಪಿಯರ್ ಆಗಬೇಕಾಯ್ತು, ಅವ್ರು ಫಸ್ಟ್ ವಕೀಲರು ಬರಲಿಲ್ಲ, ಅವ್ರು ವಿಡ್ರಾ ಮಾಡ್ಕೊಂಬಿಟ್ರು. ಇದೇ ತಿಂಗಳು 6ನೇ ತಾರೀಕು ಹೊಸ ವಕೀಲರು ವಕಾಲತ್ ತಗೊಂಡಿದ್ದಾರೆ. ಆಗಲ್ಲ, ಈ ಕೇಸ್ ಏನು ನಡೆಯಲ್ಲ ಇದು. ಸೊ ಈಗ ನಿಮ್ಮ ಕಡೆ ಸ್ಟ್ರಾಂಗ್ ಇದೆ? ನನ್ನ ಕಡೆ 100%. ಏನು ಕೇಳಿ ಆ್ಯಕ್ಚುಲಿ ಏನು ಕೇಸ್ ಹಾಕಿದ್ದೀರಿ ನೀವು? ನಾನೇನು ಕೇಸ್ ಹಾಕಿದ್ದೆ ಅಂದರೆ, ಇದರಲ್ಲಿ ನಾವು ಹಕ್ಕುದಾರರು ಸಿಸ್ಟರ್ಸು ಇದ್ದೀವಿ, ನಮಗೂ ಹಕ್ಕಿದೆ. ಇವರು ಕಾನೂನು ವಿರುದ್ಧ ಮಾಡ್ಕೊಂಡಿದ್ದಾರೆ. ಇನ್ನೊಂದು ನೀವು ನಂಬ್ತಿರೋ ಇಲ್ವೋ, ಪಾರ್ಟಿಷನ್ ಡೀಡ್ ಅಂತ ಏನು ಮುಖ್ಯವಾಗಿತ್ತು, ಮೂಲ ಆ ಪಾರ್ಟಿಷನ್ ಡೀಡ್ನೇ ಕೋರ್ಟ್ ರೆಕಾರ್ಡಿಂದ ತೆಗ್ದೇ ಬಿಟ್ಟಿದ್ದಾರೆ. ಒಂದು ಅದ್ರಲ್ಲಿ ಮಾರ್ಕ್ ಅಂತ ಎವಿಡೆನ್ಸ್ ಅಂತ ನಾವು ಸರ್ಟಿಫೈಡ್ ಕಾಪಿ ಕೊಡ್ತೀವಿ, ಅದನ್ನು ಒಂದು ಮಾರ್ಕಿಂಗ್ ಮಾಡಿದ್ರು. ಅಂದರೆ EXP ಅಂದರೆ EX ಅವರು ಡಿಫೆಂಡೆಂಟ್ ಅಲ್ವೇ, ಸೊ EXD ಅಂತ ಹಾಕ್ಬಿಟ್ಟು ಒಂದು ನಂಬರ್, ನಾನು ಕೊಟ್ಟಿರೋದ್ರಿಂದ EXP ಅಂತ ಅಂದ್ಬಿಟ್ಟು ನಂಬರ್ ಕೊಡ್ತಾರೆ ಒಂದೊಂದು ಎವಿಡೆನ್ಸ್ಗೂ. ಅದು ನಾಪತ್ತೆ ಆಗೋಗ್ಬಿಟ್ಟಿದೆ. ಮತ್ತೆ ನನಗೆ ಜಡ್ಜ್ ಮುಖಾಂತರ, ಸಾಹೇಬ್ರ ಮುಖಾಂತರ ನನ್ನ ಗಮನಕ್ಕೆ ಬಂದಮೇಲೆ ಇನ್ನೊಂದು ಸರ್ಟಿಫೈಡ್ ಕಾಪಿ ಕೊಟ್ಟು ಇನ್ನೊಂದು ಅವ್ರು ಆ ನಂಬರ್ ತರಿಸಿದ್ದೀನಿ. ಅಲ್ಲಿಗೆ ನೀವೆಷ್ಟು ಇದಲ್ಲದೆ ಇನ್ನೂ ತುಂಬ ಭಾಳಷ್ಟಿದೆ ಕಾನೂನು ವಿರುದ್ಧಗಳಿಗೆ ಕೆಲಸ ಮಾಡಿ ಕೇಸ್ನಲ್ಲಿ ಅವ್ರು ಗೆದ್ದಿರೋದಕ್ಕೆ. ಇವಾಗ ಹೈಕೋರ್ಟ್ನಲ್ಲಿದೆ ಅಲ್ವೇ, ಅಷ್ಟೂ ತಂದಿದೆ ಕೋರ್ಟ್ ಮುಂದೆ. ಒಂಥರ ಈ ಸಾಕ್ಷಿ ನಾಶ. ಸೊ ಎಲ್ಲೆಲ್ಲ ಕೇಸು ವೀಕ್ ಆಗುತ್ತೆ ಅನಿಸುತ್ತೆ, ಆ ಡಾಕ್ಯುಮೆಂಟ್ಸ್ ತೆಗೆದುಬಿಡೋದು. ಹೌದು, ಆಮೇಲೆ ನನ್ನೇ ಎವಿಡೆನ್ಸ್ ಮಾಡೋಕ್ಕೆ ಬಿಟ್ಟಿಲ್ಲ. ಇವಾಗ ನಾನೇ ಪ್ಲೇಂಟಿಫ್ ಅಲ್ವಾ, ನನಗೆ ಎವಿಡೆನ್ಸ್ ಮಾಡೋಕ್ಕೆ ಬಿಟ್ಟಿಲ್ಲ. ಆಮೇಲೆ ಇನ್ನೊಂದು ನಮ್ಮ ದೊಡ್ಡಕ್ಕ ಇದ್ದಾಳೆ ಅಲ್ವೇ ಬೃಂದ, ಅವಳನ್ನ ಕಾರ್ತಿಕ್ ಬಗ್ಗೆ ಹೇಳ್ತೀನಿ, ಯಾಕೆಂದರೆ ಇದು ತುಂಬ ಬಲಪಡಿಸೋದಕ್ಕೆ ನಾನು ಇತ್ತೀಚೆಗೆ ಬಹಿರಂಗವಾಗಿ ಮಾಡ್ತಾ ಇದ್ದೀನಿ. ನಮ್ಮ ದೊಡ್ಡಕ್ಕ ಇದ್ದಾಳೆ, ಅವಳನ್ನ ನಾನೇನು ಮಾಡಿದೆ ಅಂದರೆ, ನಮ್ಮ ದೊಡ್ಡಕ್ಕನ್ನ ನಾನು ಕೇಸ್ ಹಾಕಿದ್ಮೇಲೆ ನಾನು ಹೇಳಿದೆ, ನೀ ಬಂದ್ಬಿಡು. ಯಾಕೆಂದರೆ 2ನೇ ಅಕ್ಕ ಬಿಟ್ಬಿಟ್ಟೆ. ಯಾಕೆಂದರೆ 2ನೇ ಅಕ್ಕ ಏನು ಮಾಡಿದ್ಲು, ಅವಳು ಒಂದು ದೊಡ್ಡ ಜಾಗ ತೊಗೊಂಬಿಟ್ಟು ನಮ್ಮ ಸವಾಸ ಬೇಡ ಅಂತ ಅವಳೇ ನಮ್ಮನ್ನು ದೂರ ಆದ್ಲು. ನಮ್ಮ ದೊಡ್ಡಕ್ಕ ಒಡ ಹುಡ್ದವ್ರ ಸವಾಸನೇ ಬೇಡ ಅಂತ ನಮ್ಮ 2ನೇ ಅಕ್ಕ ದೂರ ಆಗ್ಬಿಟ್ಲು. ಅದು ಬೇರೆ ತುಂಬ ಪರ್ಸ್ನಲ್ ವಿಚಾರ. ಅಂದರೆ ತುಂಬ ಅದು ಹೇಳ್ಕೊಂಡ್ರೆ ನಾನು ಒಂಥರ ಇಷ್ಟೊಂದು ಪಬ್ಲಿಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಅಂತ ನನ್ನ ಮೇಲೆ ಬೇಜಾರು ಮಾಡ್ಕೊಳ್ತಾರೆ ಪಬ್ಲಿಕ್ಕು. ಅದು ಬಂದರೆ ಅದು ನಿಮ್ಮ ಮರೆಯಲ್ಲಿ ಹೇಳ್ತೀನಿ, ಅಂದರೆ ಬಿಹೈಂಡ್ ದ ಕ್ಯಾಮ್ರಾ ಹೇಳ್ತೀನಿ. ಬೇಕಾದರೆ ಅವಳು ದೂರ ಆಗೋದ್ಮೇಲೆ ನಮ್ಮ ದೊಡ್ಡಕ್ಕ ಇದ್ದಾಳೆ ನೋಡಿ, ನಮ್ಮ ತಂದೆಯವ್ರ ಮೊದಲನೇ ಮಗಳು, ಫಸ್ಟ್ ದೊಡ್ಡಕ್ಕ ಬೃಂದ ಅಂತ ಇದ್ದಾಳೆ.
ಅವಳು ನಾನೇನು ಮಾಡಿದೆ ಅಂದರೆ ಅವಳು ಕರ್ಕೊಂಬಂದು ಅವಳನ್ನು ಪಾರ್ಟಿ ಮಾಡಿ ಅವಳಿಗೂ ಹಕ್ಕಿದೆ ಅಂತ ಹೇಳಿ ನಾನ್ಬಿಟ್ಟು ನಾನೇ ಖುದ್ದಾಗಿ ಚೆನ್ನೈಗೆ ಹೋಗಿ ಅವಳ ಹತ್ರ ಕೂತ್ಕೊಂಡು, ಯಾಕಂದ್ರೆ ಅವ್ರ ಮಗ ಇರೋದೊಬ್ಬನ ಮಗ, ಅವ್ನ ಮಗ ಒಪ್ತಾ ಇಲ್ಲ, ನೀನು ಈ ಸವಾಸನೆ ಹೋಗ್ಬೇಡಕ್ಕೆ ಒಂಥರ ನಾನೇನೋ ನಂದೇನೋ ಧೈರ್ಯ ಕೊಟ್ಟಿದ್ದಾರೆ ನಮ್ಮ ತಂದೆ ತಾಯಿ, ಹೋರಾಡ್ತಿದ್ದೀನಿ. ಯಾರಿಗೂ ಆ ಧೈರ್ಯ ಇಲ್ಲ ಅಲ್ವಾ. ನಿಮ್ಗೆ ಯಾಕೆ ಅಲ್ಲಿ ಸುಮ್ಮನೆ ಬಿಡು ಅಂತ ದೊಡ್ಡ ಮಗಳ ಮಗ ಹೇಳ್ತಿದ್ದಾರೆ? ಇಲ್ಲ, ಮಗ ಹಂಗೆ ಹೇಳಲಿಲ್ಲ. ಇದೇ ಯಾಕೆಂದ್ರೆ ಅವ್ರಿಗೆ ಇಲ್ಲಿ ಬಂದು ಕೇಸ್ ನಡೆಸೋದಕ್ಕೆ ಎಲ್ಲ ಕಷ್ಟಪಡ್ಬೇಕು. ನಾನು ತುಂಬ ಕಷ್ಟಪಟ್ಟಿದ್ದೀನಿ. 22 ವರ್ಷ ಆಯ್ತು ಇವಾಗ ನಾನು ಕೇಸ್ ಹೋರಾಟ ಮಾಡಿಕೊಂಡು. 22 ವರ್ಷದಿಂದ ಏಕಾಂಗಿ ನಾನು ಹಣ ಖರ್ಚು ಮಾಡೋದಿರ್ಲಿ, ನಾನು ದೈಹಿಕವಾಗಿ ಮಾನಸಿಕವಾಗಿ ಜ್ಞಾನ ಬುದ್ಧಿ ಎಲ್ಲ ಇದರಲ್ಲಿ ನಾನು ಧಾರೆ ಹರಿದ್ಬಿಟ್ಟಿದ್ದೀನಿ. 22 ವರ್ಷ ಕಷ್ಟಪಟ್ಟಿದ್ದೀನಿ. ಸೊ 22 ವರ್ಷ ನಿಮ್ ಕೇಸ್ ನಡೀತಾ ಇದೆ, ಆದ್ರೆ ನಿಮ್ಗೆ ಹಕ್ಕು ಬರಬೇಕು ಅಂತ. ಹೌದು, 3 ಜನ ನಾವ್ ಇದೀವಲ್ಲ, 2ನೇ ಅಕ್ಕ ಬಿಟ್ರು ನಮ್ ದೊಡ್ಡಕ್ಕ ಇದ್ದಾಳೆ, ನಾನಿದ್ದೀನಿ. ಅಂದ್ರೆ ನಾನು ಹಕ್ಕುಗೋಸ್ಕರ ಹೋರಾಡ್ತಿರೋದು. ನಮ್ಮ ತಂದೆ ಜಾಗ ಉಳಿಸ್ಕೊಂಡು ಅಲ್ಲೊಂದು ದೊಡ್ಡ ನನಗೆ ಅಂತ ಕೆಲವ್ರು ಒಳ್ಳೆಯವ್ರು ಇದ್ದಾರೆ. ಅವ್ರೇನು ಹೇಳ್ತಾರೆ, ಜಾಯಿಂಟ್ ವೆಂಚರ್ನಲ್ಲಿ ನಮ್ಮ ತಂದೆಯ ಜಾಗ ಉಳಿಸ್ಕೊಂಡು ನನಗೇನು ಹಕ್ಕು ಬರ್ತದೋ ಅದು ನಮ್ಮ ಮಕ್ಕಂದು ಸೇರಿಕೊಂಡು ನಾವು ಏನಾದ್ರು ಮಾಡ್ತೀವಿ. ಬಾಲಕೃಷ್ಣ ಥಿಯೇಟ್ರ್ ಅಂತಾರು ಕಟ್ತೀವಿ. ಏನೋ ಅವ್ರ ಹೆಸರಲ್ಲಿ ಒಟ್ಟಿನಲ್ಲಿ ಬಾಲಕೃಷ್ಣ ಅವ್ರದ್ದು TN ಬಾಲಕೃಷ್ಣ ಅಂದ್ಬಿಟ್ಟು ನಾನು ಅದು ಜಾಗ ಮಾಡೋದು ಅಂತ ಅದು ಬಿಟ್ಬಿಟ್ಟು ಇವ್ರ ಥರ ಮಾರಾಟ ಮಾಡಿಕೊಂಡು ನಾನು ಬಂದ್ಬಿಟ್ಟು ಹಣ ತಗೊಂಡು ನಾನು ತುಂಬ ಹಂಗೆ ಮೆರೆಯೋದಕ್ಕಲ್ಲ, ಖಂಡಿತವಾಗ್ಲೂ ಶೋಕಿ ಖಂಡಿತವಾಗ್ಲೂ ಮಾಡೋದಕ್ಕಲ್ಲ. ನಾ ಜಾಗ ಇವಾಗಲೂ ಹೋರಾಡ್ತಿರೋದೇ ನಮ್ಮ ತಂದೆ ಸುಳಿಸೋದಕ್ಕೋಸ್ಕರ ಅಲ್ಲೇನೋ ಒಂದು ಅವ್ರ ಹೆಸರಲ್ಲಿ ಒಂದು ಮಾಡೋಣ ಅಂತ ಒಂದು ಉದ್ದೇಶ ಖಂಡಿತವಾಗ್ಲೂ ನಡೀತಾ ಇದೆ. ಈ ಕೇಸ್ ನಿಮ್ ಕಡೆ ಆಗುತ್ತಾ? ಖಂಡಿತವಾಗ್ಲೂ ಇವಾಗ ಆಗುತ್ತೆ.